ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನ, ಚಿಕ್ಕ ಮಕ್ಕಳಿಂದ ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜನೆ. ಜೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮ. ದಾಸರಹಳ್ಳಿಯ ಅಂದ್ರಹಳ್ಳಿಯ ವಿದ್ಯಾಸಂಸ್ಥೆ ಮಕ್ಕಳಿಂದ ಭೌತಶಾಸ್ತ್ರ, ವಿಜ್ಞಾನ ಪ್ರಯೋಗಗಳು ಸೇರಿ ಸಾಂಸ್ಕೃತಿಕ ಕಲಾಕೃತಿಗಳ ಪ್ರದರ್ಶನ. ಕಣ್ಮನ ಸೆಳೆದ ರಾಕೆಟ್ ಇನ್ನು ಮುಂತಾದ ವಸ್ತು ಪ್ರದರ್ಶನ. ಶಾಲಾ ಶಿಕ್ಷಕರು, ಪೋಷಕರು, ಶಾಲಾ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿ. ಜೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಜ್ಞಾನ ವಿಜ್ಞಾನದ ಮಾದರಿಗಳ ವಸ್ತು ಪ್ರದರ್ಶನ. ಅಂದ್ರಹಳ್ಳಿ ಮುಖ್ಯ ರಸ್ತೆಯ ಜೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಪ್ರೀ ನರ್ಸರಿ, LKG, UKG ವಿದ್ಯಾರ್ಥಿಗಳಿಂದ ವಿವಿಧ ಮಾದರಿಯ ಮಾಡೆಲ್ಗಳ ವಸ್ತು ಪ್ರದರ್ಶನ ನಡೆಯಿತು. ವಸ್ತು ಪ್ರದರ್ಶನದ ವ್ಯವಸಾಯ ಪದ್ಧತಿ, ಸಿಸ್ಟಮ್ ಬಗ್ಗೆ ಮಾಹಿತಿ, ಪರಿಸರ ಕುರಿತು, ಹಾಸ್ಪಿಟಲ್ ಬಗ್ಗೆ, ಶ್ರೀರಾಮ ಮಂದಿರ ಮಾದರಿ, ಭೂಗೋಳ, ಸ್ಯಾಟಲೈಟ್ ಕಮ್ಯುನಿಕೇಶನ್ ಇನ್ನು ಮುಂತಾದ ವಿಜ್ಞಾನದ ಹಲವು ವಿವಿಧ ಮಾದರಿಗಳು, ಗಣಿತ, ರೇಖಾಗಣಿತದ ಮಾದರಿಗಳನ್ನು ವಿದ್ಯಾರ್ಥಿಗಳು ತಯಾರಿಸಿ ಅದರ ಬಗ್ಗೆ ಅಲ್ಲಿಗೆ ಬಂದಿರುವ ಪೋಷಕರಿಗೂ, ಶಿಕ್ಷಕರಿಗೂ ಹಾಗೂ ಸಾರ್ವಜನಿಕರಿಗೂ ವಿವರಣೆ ನೀಡಿದರು. ಶಾಲೆಯ ಕಾರ್ಯದರ್ಶಿ ಡಾಕ್ಟರ್ ಸುಧಾಮೂರ್ತಿ ಮಾತನಾಡಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರವಂತರಾಗಿ ಬೆಳೆಯಬೇಕು. ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಸ್ತು, ಸಂಯಮದ ಜೊತೆಗೆ ಹಲವಾರು ವಿಷಯಗಳಲ್ಲಿ ಜ್ಞಾನ ಬೆಳೆಸಿಕೊಳ್ಳಲು ಹಾಗೂ ಆಸಕ್ತಿ ಹೆಚ್ಚಿಸಿಕೊಳ್ಳಲು ಸಹಾಯವಾಗುವಂತ ಒಳ್ಳೆಯ ವಾತಾವರಣ ಕಲ್ಪಿಸಿ ಬೆಳೆಸುತ್ತೇವೆ ಎಂದರು. ನಮ್ಮ ಚಿಕ್ಕ ಮಕ್ಕಳು ಲೈಕ್ ಕಿಂಡರ್ ಗಾರ್ಡನ್ ಸ್ಟೂಡೆಂಟ್ಸ್ ಹ್ಯಾವ್ ಡನ್ ದಿಸ್ ವೆರಿ ಬ್ಯೂಟಿಫುಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಮಾಡಿರೋದಕ್ಕಿಂತ ಅವರು ಅಷ್ಟು ತುಂಬ ಮುದ್ದಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವ್ರು ಏನು ಕಲ್ತಿದ್ದಾರೆ ಅನ್ನೋದು ಇದರ ಮುಖಾಂತರ ನಾವು ಪೇರೆಂಟ್ಸಿಗೆ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟ. ಹೌದು, ಎಲ್ಲ ಅವರಾಗಿ ಕೈ ತುಂಬ ಅವ್ರು ಮಾಡಿ ಅವರ ಎಂಥೂಸಿಯಾಸಮ್ ಇದರಲ್ಲಿ ಕಾಣುತ್ತೆ. ಪೇರೆಂಟ್ಸ್ ತುಂಬ ಖುಷಿಯಾಗಿದೆ. ಅವರಿಗೆ ಅವರ ಮಕ್ಕಳು ಏನೋ ಒಂದು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಅವರಿಗೆ ಒಂದು ಖುಷಿ. ಆ್ಯಂಡ್ ಅದರ ಜೊತೆಯಲ್ಲಿ ಅವ್ರ ಮಕ್ಕಳು ಮನೇಲಿ ಏನು ಮಾತೇ ಆಡದೇ ಇರೋರು ಇಲ್ಲಿ ಬಂದು ಇಷ್ಟು ಚೆನ್ನಾಗಿ ಒಂದು ಮಾಡೆಲ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅವರಿಗೆ ತುಂಬ ಖುಷಿಯಾಗುತ್ತೆ. ಎವ್ರಿ ಇಯರ್ ಒಂದೊಂದು ಡಿಫ್ರೆಂಟ್ ಆಗಿ ಆಕ್ಟಿವಿಟೀಸ್ ಮಾಡ್ಕೊಂಡು ಬರ್ತೀವಿ. ಆ್ಯಂಡ್ ಈ ಇಯರ್ ಇದು ಎಕ್ಸಿಬಿಷನ್ ಅನ್ನು ಫಸ್ಟ್ ಟೈಮ್ ಮಾಡಿದ್ದೀವಿ. ನನ್ನ ಹೆಸರು ಡಾಕ್ಟರ್ ಸುಧಾಮೂರ್ತಿ. ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಶಾಂತಿ ಸಸಿಕಾಂತ್ ಮಾತನಾಡಿ, ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು, ವಿದ್ಯಾರ್ಥಿಗಳಲ್ಲಿ ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಲು ವಿದ್ಯಾರ್ಥಿಗಳಿಗೆ ವಿವಿಧ ಬಗೆಯ ಜ್ಞಾನ ವಿಜ್ಞಾನದ ಮಾದರಿಯನ್ನು ತಿಳಿಸಿ ಕಲಿಸಿದಾಗ ಅವರೇ ಪ್ರಾಯೋಗಿಕವಾಗಿ ತಯಾರು ಮಾಡಿದಂತಹ ವಿವಿಧ ಪ್ರಕಾರದ ವಸ್ತು ಪ್ರದರ್ಶನಗಳನ್ನು ಪ್ರದರ್ಶಿಸುತ್ತಿದ್ದಾರೆ ಎಂದರು. ನಮ್ಮ ಸ್ಕೂಲ್ ಬಂದು ಗುರುಕುಲ ಸಿಸ್ಟಮ್ ಅನ್ನ ಫಾಲೋ ಮಾಡ್ತೀವಿ. ಲೈಕ್ ವಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ವ್ಯಾಲ್ಯೂಸ್.
ಮಕ್ಕಳಿಗೆ ಸಂಸ್ಕಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜೀವನದಲ್ಲಿ ಕಲಿಕೆ ಅನ್ನೋದು ಯಾವ ತರದಲ್ಲಾದ್ರೂ ಆಗಿರ್ಬೋದು, ಆದ್ರೆ ಸಂಸ್ಕಾರವಂತರಾಗಿ ನಾವು ಮಕ್ಕಳನ್ನ ಬೆಳೆಸಿದಾಗ ಅವರು ಒಂದು ನಮ್ಮ ನೇಷನ್ಗೆ ಒಂದು ಒಳ್ಳೆ ಪ್ರಜೆಯಾಗಿ ಬೆಳಿತಾರೆ ಅನ್ನೋದು ನಮ್ಮ ಉದ್ದೇಶ. ಆಮೇಲೆ ಈ ಒಂದು ಚಿಕ್ಕ ಮಕ್ಕಳ ಎಕ್ಸಿಬಿಷನ್ ಅನ್ನ ನಾವು ಏನಕ್ಕೆ ಮಾಡಿದೀವಿ ಇವತ್ತು ಅಂದ್ರೆ, ಆ ಮಕ್ಕಳಿಗೆ ಒಬ್ರು ಮುಂದೆ ಮಾತಾಡೋ ಅಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ನಾವು ಬಿಲ್ಡ್ ಮಾಡಬೇಕು ಅಂತ. ಸೊ ದೊಡ್ಡ ಮಕ್ಕಳಿಗೆ ಎಕ್ಸಿಬಿಷನ್ ಮಾಡೋದಕ್ಕಿಂತನೂ ಈ ಚಿಕ್ಕ ಮಕ್ಕಳಿಗೆ ಮಾಡೋಂಥದ್ದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಆದ್ರೂ ಆ ಮಕ್ಕಳಲ್ಲಿರೋ ಒಂದು ಕೆಪಾಸಿಟಿಯನ್ನ ಹೊರಗಡೆ ತಂದು, ಸೊ ಆಲ್ಮೋಸ್ಟ್ ಪೇರೆಂಟ್ಸ್ ಕೂಡ ನಮ್ಗೆ ಈ ಒಂದು ಎಕ್ಸಿಬಿಷನ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಒಂದು ಮಾಡಿಕೊಟ್ಟಿರೋಂಥ ಮಾಡೆಲ್ ಅನ್ನ ಮಕ್ಕಳು ಎಕ್ಸ್ಪ್ಲೈನ್ ಮಾಡ್ತಾ, ಆ ಮಾಡೆಲ್ ಬಗ್ಗೆ ಒಂದು 10 ರಿಂದ 20 ಟಾಪಿಕ್ಸ್ ಬಗ್ಗೆ ಎಲ್ಲ ಮಕ್ಕಳು ಶೇರ್ ಅಂಡ್ ಕೇರ್ ಅಲ್ಲಿ ಅವರು ಕಲ್ತಾಗ ಆ ಒಂದು ಎಕ್ಸ್ಚೇಂಜ್ ಆಫ್ ನಾಲೆಜ್ ಕೂಡ ಮಕ್ಕಳಲ್ಲಿ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಸೊ ಇವತ್ತು ಲ್ಯಾಂಗ್ವೇಜ್ ಕೂಡ ಬಿಲ್ಡ್ ಆಯ್ತು, ಮಕ್ಕಳಿಗೆ ಕಮ್ಯುನಿಕೇಶನ್ ಜೊತೆ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಸೊ ಅದ್ರ ಜೊತೆಗೆ ನಾಲೆಜ್ ಕೂಡ ಇಂಪ್ರೂವ್ ಆಯ್ತು. ಸೊ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನ್ ಹೇಳುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಒಂದು ಟ್ರೈ ಮಾಡಿದೀವಿ. ಥ್ಯಾಂಕ್ ಯು. ಪೇರೆಂಟ್ಸ್ ಎಲ್ಲರೂ ಆಲ್ಮೋಸ್ಟ್ ನಮ್ಗೆ ಸಪೋರ್ಟಿವ್ ಪೇರೆಂಟ್ಸ್ ಇದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನಾವು ಏನೇ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಆಕ್ಟಿವಿಟಿ ಆಗಿರ್ಬೋದು ಮಾಡ್ತೀವಿ ಅಂತ ಮುಂದೆ ನಿಂತಾಗ ನಮ್ಮ ಜೊತೆ ನಿಂತಿರೋರು ನಮ್ಮ ಪೇರೆಂಟ್ಸು. ಸೊ ಅವರು ತುಂಬಾ ಖುಷಿಯಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ಆಕ್ಟಿವಿಟಿಯಿಂದ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋದನ್ನ ಆ ಪೇರೆಂಟ್ ಜಾಗದಲ್ಲಿ ನಿಂತು ನಾನು ಅನುಭವಿಸಾಗ ಕೂಡ ನನಗೆ ತುಂಬಾ ಖುಷಿ ಫೀಲ್ ಆಗ್ತಾ ಇದೆ. ಡಾಕ್ಟರ್ ಪ್ರಶಾಂತಿ ಶಶಿಕಾಂತ್, ಪ್ರಿನ್ಸಿಪಲ್ ಝೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಥ್ಯಾಂಕ್ ಯು. ಪೋಷಕರಾದ ಮಂಜುನಾಥ್ ಮಾತನಾಡಿ, ಝೆನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಉತ್ತಮ ಅಭಿರುಚಿಗಳೊಂದಿಗೆ ಒಳ್ಳೆಯ ಚಟುವಟಿಕೆಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳುತ್ತಿದೆ. ಮಕ್ಕಳ ಕ್ರಿಯೇಟಿವಿಟಿ ಲೋಕಲ್ ಟು ಗ್ಲೋಬಲ್ ಎಂಬ ಪ್ರಯೋಗ ತುಂಬಾನೇ ಚೆನ್ನಾಗಿದೆ. ಸ್ಕೂಲ್ನಿಂದ ಮಕ್ಕಳಿಗೆ ಒಳ್ಳೆಯ ಸಹಕಾರ ಹಾಗೂ ಶಿಕ್ಷಕರ ಶ್ರಮ ಎದ್ದು ಕಾಣುತ್ತಿದೆ. ಶಾಲೆಯ ಆಡಳಿತ ಮಂಡಳಿ ತುಂಬಾನೇ ಸಹಕಾರ ನೀಡುತ್ತಾರೆ ಎಂದರು. ಖುಷಿ ಆಗ್ತಾ ಇದೆ. ಏನಕ್ಕೆ ಅಂತಂದರೆ ನಮಗೆ ಮಕ್ಕಳುಗಳು ಬಂದು ಇಲ್ಲಿ ಎಕ್ಸಿಬಿಷನ್ ಇರುತ್ತೆ ಅಂತ ಅಂದಾಗ ನಮಗೇನು ಒಂದು ಯಾವುದೇ ರೀತಿಯಾದಂಥ ಐಡಿಯಾ ಇರಲಿಲ್ಲ ಈ ಥರ ಎಕ್ಸಿಬಿಷನ್ ಇರ್ತದೆ ಅಂತೇಳಿ. ಒಂದು ಚಿಕ್ಕ ಮಕ್ಕಳಿಗೆ UKG A ಸೆಕ್ಷನ್ ಅಂತ ಅದೊಂದು ಚಿಕ್ಕ ಮಕ್ಕಳುಗಳಿಗೆ ಒಂದೆಲ್ಲ ಕ್ರಿಯೇಟಿವ್ ಆಗಿ ಮಾಡಿ ಅದೆಲ್ಲ ಒಂದು ಪಾರ್ಟಿಸಿಪೇಟ್ ಮಾಡಿ, ಜೊತೆಗೆ ಮಕ್ಕಳುಗಳು ಕೂಡ ಒಬ್ಬೊಬ್ಬರು ಒಂದೊಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ. ಸೊ ನಾವು ಪ್ರಾಜೆಕ್ಟ್ ಬಗ್ಗೆ ಇದ್ರ ಬಗ್ಗೆ ಸೊ ಒಂದು ಕ್ರಿಯೇಟಿವಿಟಿ, ಅವ್ರ ಕಾನ್ಫಿಡೆನ್ಸು ಇದು ಸೊ ಖಂಡಿತ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಮಕ್ಕಳುಗಳು ಕೂಡ ತುಂಬ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ದಾರೆ. ಸೊ ಐ ರಿಯಲಿ ತುಂಬ ಕಾಲೇಜು ಸ್ಕೂಲ್ ಆಗಲಿ, ಟೀಚರ್ಸ್ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಕಲಿಯುವುದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಮಕ್ಕಳು ಗುರುಗಳ ಸಹಕಾರದಿಂದ ತಯಾರಿಸಿದ ಎಲ್ಲ ಮಾದರಿಗಳು ಇಲ್ಲಿವೆ. ಅವುಗಳನ್ನು ನೋಡಿ ಖುಷಿಯಾಗಿದೆ ಎಂದರು. ತುಂಬ ಖುಷಿಯಾಗಿದೆ. ಸ್ಕೂಲ್ ಎಜುಕೇಷನ್ ಪರಲ್ಲಿ ನೋಡಿದ್ರೆ ಚೆನ್ನಾಗಿ ಮಾಡಿದ್ದಾರೆ. ನನಗಾದರೂ ತುಂಬ ಖುಷಿ ಆಗಿದೆ ಸರ್. ಶಾಲೆಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಶಾಲೆ ಬಗ್ಗೆ ತುಂಬ ಒಳ್ಳೆಯಾಗಿದೆ. ಚೆನ್ನಾಗಿ ಕಲ್ಚರ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಚೆನ್ನಾಗಿದೆ. ಅನಿತಾ. ಶಾಲೆಯ ಅಧ್ಯಕ್ಷರಾದ ಆಚಾರ್ಯ ವೆಂಕಟೇಶ್ ಮೂರ್ತಿ, ಶಾಲೆಯ ಕಾರ್ಯದರ್ಶಿ ಸುಧಾ ಮೂರ್ತಿ, ಶಾಲೆಯ ಪ್ರಿನ್ಸಿಪಾಲರಾದ ಡಾಕ್ಟರ್ ಪ್ರಶಾಂತಿ ಶಶಿಕಾಂತ್ ಹಾಗೂ ಶಾಲೆಯ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಇನ್ನೂ ಮುಂತಾದವರಿದ್ದರು. ಪ್ರಶಾಂತ್ ಕೆಂಗೇನಹಳ್ಳಿ, ನ್ಯೂಸ್ 81 ಕನ್ನಡ, ದಾಸರಳ್ಳಿ.